ತುಕಾರಾಮರಂತ ಆಗಿ ಹೋದ್ರಮ್ಮ. ತುಕಾರಾಮ ಸಂತ ಮಹಾ ತುಕಾರಾಮ ಎಷ್ಟು ಸಮಾಧಾನದ ಗುಣ ಇತ್ತು ಅಂದ್ರೆ ಅವನ ಹತ್ರ, ಎಷ್ಟು ತಾಳ್ಮೆಯ ಗುಣ ಇತ್ತಂದ್ರೆ ತುಕಾರಾಮರ ಹತ್ರ. ತುಕಾರಾಮರು ಹಂಗೆ ಸಂಚಾರ ಮಾಡ್ತಿದ್ರು, ಹಳ್ಳಿಗೆ ಸಂಚಾರವನ್ನು ಮಾಡ್ತಿದ್ರು. ಅವನು ಕೂಡ ನಮ್ಮಂಗ ಮದುವೆ ಆದವನೇ, ಅವನು ನಮ್ಮಂಗ ಸಂಸಾರವನ್ನು ಮಾಡಿದವನೇ. ಆದರೆ ತುಕಾರಾಮ ಈ ಜಗತ್ತಿನೊಳಗೊಬ್ಬ ಸಂತ ಅನಿಸಿಕೊಂಡ. ಯಾಕ? ಸಮಾಧಾನದ ಬದುಕು, ತಾಳ್ಮೆಯ ಬದುಕು. ತುಕಾರಾಮ ಅಂತ ಆಗಿ ಹೋಗ್ಯಾನಲ್ಲ, ಹಿಂಗೆ ಒಂದು ಹಳ್ಳಿಗೆ ಹೋಗಿದ್ದಂತ. ಹಳ್ಳಿಗೆ ಹೋಗಿ ಮರಳಿ ತನ್ನ ಊರಿಗೆ ಬರಬೇಕಾದ್ರೆ ದಾರಿ ಒಳಗೆ ರೈತರು ಕಬ್ಬು ಹಾಕಿದ್ರಂತ, ಕಬ್ಬು ಬೆಳೆದಿದ್ರಂತ. ಕಬ್ಬು ಬೆಳೆದಿರುವಂಥ ಸಂದರ್ಭದಲ್ಲಿ ರೈತರು ಕಬ್ಬು ಕಟಾವು ಮಾಡುವಾಗ, ಕಬ್ಬು ಕಡಿಯುವಾಗ ಸಂತ ತುಕಾರಾಮ ದಾರಿಯೊಳಗೆ ಹೊಂಟಿದ್ದ. ಆ ರೈತ ನೋಡ್ತಾನಂತ, ಹೊಲದ ಯಜಮಾನ, ಹೊಲದ ಮಾಲಕ ನೋಡ್ತಾನಂತ. ಯಾರನ್ನ? ತುಕಾರಾಮವ್ರನ್ನ. ತುಕಾರಾಮನ್ ನೋಡಿ ವಿಚಾರ ಮಾಡ್ತಾನ, ಯಪ್ಪ ತುಕಾರಾಮ ಸಂತರು ಹೊಂಟಾರ, ಕರೆದ್ರೆ ಬರಲಾರ್ದವರು, ಕರೆದ್ರೆ ಯಪ್ಪ ಪಾದ ಹಾಕ್ರಿ ನಮಗೆ ಪುಣ್ಯ ಆಗ್ತದಂತ ತಿಳ್ಕೊಂಡು ಕರೆದ್ರು ಬರಲಾರ್ದವರು ಇವತ್ತು ನಮ್ಮ ಹೊಲದ ಬದಿನ ಮ್ಯಾಲ ದಾರಿ ಒಳಗೆ ಆಶೆ ಹೊಂಟಾರಂದ್ರೆ ನಾ ಎಷ್ಟು ಪುಣ್ಯ ಮಾಡೇನಿ, ಹೆಂಗಾದ್ರೆ ಮಾಡಿ ತುಕಾರಾಮ ನಮ್ಮ ಹೊಲಕ್ಕೆ ಕರಿಬೇಕಂತ ರೈತ ಓಡೋಡಿ ಬಂದ. ತುಕಾರಾಮರು ಹೊಂಟಿದ್ರು. ಯಪ್ಪ ಸಂತ ತುಕಾರಾಮ, ಯಪ್ಪ ಸಂತ ತುಕಾರಾಮರೇ ನಿಂತ್ಕೊಳ್ರಿಪ್ಪ ಅಂತ ತಿಳ್ಕೊಂಡು ಕೂಗಿ ಕರೀತಾನ ರೈತ. ತುಕಾರಾಮರು ಹೊಂಟಿದ್ರಲ್ಲ, ಇವ ಕೂಗೋದನ್ನ ನೋಡಿ ನಿಂತ್ಕೊಂಡ್ರು. ಯಾಕಪ್ಪ? ಯಾಕೆ? ಏನಿಲ್ಲಪ್ಪ, ಇದ ನಮ್ಮದು ಹೊಲ ಯಪ್ಪ, ಪಕ್ಕಕ್ಕಿರೋದ ಕಬ್ಬು ಹಾಕೇನಿ, ಕಬ್ಬು ಕಟಾವಿಗೆ ಬಂದೈತಿ, ಅದಕ್ಕೆ ಕಬ್ಬು ಕಟಾವು ಮಾಡಾಕತ್ತೇವೆ, ಕಬ್ಬು ಕಡಿಯಾಕತ್ತೇವ್ಯಪ್ಪ, ಒಂದಿಷ್ಟು ಚಲೋತ್ನಾಗ ವ್ಯಾಪಾರ ಆಗಲಿಯಪ್ಪ, ಪಾದಕ್ಕೆ ಬಂದು ಒಂದಿಷ್ಟು ಹೊಲಕ್ಕೆ ಬಂದು ನಿಮ್ಮ ಪಾದ ಹಾಕ್ರಿ, ಒಂದಿಷ್ಟು ನಮ್ಮ ಕಬ್ಬಿನ ಹೊಲಕ್ಕೆ ಬಂದು ನೀವು ಪಾದ ಹಾಕ್ರಿಪ್ಪ. ನೀವು ತುಕಾರಾಮರದಿರಿ, ಸಂತರದಿರಿ, ಮಹಾತ್ಮರದಿರಿಪ್ಪ, ನೀವು ಪಾದ ಹಾಕಿದ್ರೆ ವ್ಯಾಪಾರ ಭಾಳ ಚಲೋ ಆಗ್ತದೆ, ನಮ್ಮ ಜೀವನ ಭಾಳ ಚಂದ ಆಗ್ತದೆ ಅಂತ ತಿಳ್ಕೊಂಡು ರೈತ ಕೈ ಮುಗಿದು ಪಾದಕ್ಕೆ ಬಿದ್ದು ತುಕಾರಾಮನ ಹೊಲಕ್ಕೆ ಕರ್ಕೊಂಬರ್ತಾನಂತ್ರಿ. ತುಕಾರಾಮ ಹೊಲಕ್ಕೆ ಕರ್ಕೊಂಬರ್ತಾನ. ತುಕಾರಾಮರೆಲ್ಲ ಹೊಲದೊಳಗೆ ಅಡ್ಡಾಡಿಸ್ತಾನ. ಯಪ್ಪ ಇಲ್ಲಿ ಹಸ್ತಾ ಇಡ್ರಿಪ್ಪ, ಈ ಕಬ್ಬಿನ ಮ್ಯಾಗ ಹಸ್ತಾ ಇಡ್ರಿಪ್ಪ, ಚಲೋ ವ್ಯಾಪಾರ ಆಗ್ತದೆ, ಚಲೋ ಬೆಲೆ ಸಿಗ್ತದೆಯಪ್ಪ ನೀವು ಹಸ್ತಾ ಇಟ್ರಿ ಅಂತ ತಿಳ್ಕೊಂಡು ತುಕಾರಾಮರ ಕಡೆಯಿಂದ ಕಬ್ಬು ಕಟಾವಾಗಿತ್ತಲ್ರಿ, ಆ ಕಬ್ಬಿನ ಮ್ಯಾಗ ಹಿಂಗೆ ಹಸ್ತಾ ಇಡಿಸಿದ್ರು. ಹಿಂಗೆ ಕಬ್ಬಿನ ಮ್ಯಾಗ ಹಸ್ತಾ ಇಡಿಸಿದ ಬಳಿಕ ಆಯ್ತಪ್ಪ ನಾ ಹೊಕ್ಕನಿ, ಬೇರೆ ಊರಿಗೆ ಹೋಗಿದ್ದೆ, 2 ದಿನ ಆಗೈತಿ, ಮನಿನ ಮುಟ್ಟಿಲ್ಲ ನಾನು ಅಂತ ತಿಳ್ಕೊಂಡು ನಾ ಹೊಕ್ಕನಿ ಅಂದಾಗ ಒಂದಿಷ್ಟು ಕುತ್ಕೊಳ್ರಿಪ್ಪ, ಕಬ್ಬು ಕಡದು ಕೊಡ್ತಾನೆ, ತುಂಡು ಮಾಡಿ ಕತ್ತರಿಸಿ ಕೊಡ್ತಾನೆ, ಮ್ಯಾಗಲು ಸಿಪ್ಪಿ ತೆಗೆದು ಕೊಡ್ತಾನ್ರಿಪ್ಪ, ಒಂದಿಷ್ಟು ಕಬ್ಬು ತಿನ್ನಿರಿ, ಭಾಳ ಖುಷಿ ಆಕೈತಿ ನನಗೆ, ಒಂದಿಷ್ಟು ನೀವು ಕಬ್ಬು ತಿಂದು ಹೋಗ್ರಿಪ್ಪ, ಭಾಳ ಖುಷಿ ಆಕೈತಿ, ಆನಂದ ಆಕೈತಿ ಅಂತ ತಿಳ್ಕೊಂಡು ಯಾವ ರೈತ ತುಕಾರಾಮಿಗೆ ಹೇಳಿದಾಗ ತುಕಾರಾಮರು ಒಂದು ಮಾತು ಹೇಳ್ತಾರಂತ, ಮನ್ಯಾಗ ಹೆಣ್ತಿದಾಳಪ್ಪ, ಹೆಂಡ್ತಿ ಬಿಟ್ಟು ನಾ ಎಲ್ಲಿ ಏನೂ ತಿನ್ನಂಗಿಲ್ಲ, ಮನ್ಯಾಗ ಹೆಂಡತಿದಾಳ, ಹೆಂಡತಿ ಬಿಟ್ಟು ನಾ ಎಲ್ಲಿ ಏನು ತಿನ್ನಂಗಿಲ್ಲ. ತುಕಾರಾಮರು ಹೇಳ್ತಾರೆ, ನೀವು ಹಂಗಲ್ರಿಪ್ಪ, ತಾಳಿಕೋಟಿಗೆ ಹೋದ್ರೆ ಒಂದು ಪ್ಲೇಟ್ ಏನಾರು ಹೊಡೆದ ಬಂದು ಬರ್ತೀರಿ, ತಾಳಿಕೋಟಿಗರ ಹೋಗ್ರಿ, ಬಿಜಾಪುರಕ್ಕರ ಹೋಗ್ರಿ, ಎಲ್ಲರ ಯಾಕೆ ಹೋಗ್ರಿ, ಒಂದು ಪ್ಲೇಟ್ ನೀವು ಅಂಗಡಿಯಾಗ ಮಸಾಲೆ ದ್ವಾಸೀರ ತಿಂದು ಬರ್ತೀರಿ, ಬೆಣ್ಣೆ ದ್ವಾಸೀರ ತಿಂದು ಬರ್ತೀರಿ, ಮನ್ಯಾಗ ಹೆಂಡ್ರು ಮಕ್ಕಳು ವಿಚಾರ ಮಾಡಂಗ್ಲೇ ಅವು ತಿಂತಾರು ಬಿಡು ಅಂತಂದು ಅದಲ್ರಿ. ಆದ್ರೆ ತುಕಾರಾಮರು ಹಂಗೆ ಅನ್ಲಿಲ್ಲ, ಮನ್ಯಾಗ ಹೆಣ್ತದಾಳ್ರಿಪ್ಪ, ಎಂದೂ ನಾ ಹೆಂಡ್ತಿ ಬಿಟ್ಟು ತಿನ್ನಂಗಿಲ್ಲ, ಹಾಗಾದ್ರೆ ನಿಮಗೆ ಕಟ್ಟಿ ಕೊಡ್ತಾನ್ರಿಪ್ಪ, ಕಟ್ಟಿ ಕೊಡ್ತಾನೆ, ಮನೆಗೆ ತೊಗೊಂಡು ಇಬ್ಬರು ಕೂಡಿ ತಿನ್ರಿ ಅಂತ ತಿಳ್ಕೊಂಡು ರೈತ ಏನು ಮಾಡಿದ್ರಿ, ಒಂದು ಕಬ್ಬಿನ 4 ಗಳ ತೊಗೊಂಡು ಕಬ್ಬಿನ ಸಿಪ್ಪಿನ ಆ ಗಳಕ್ಕೆ ಹಿಂಗೆ ಕಟ್ಟಿ ತುಕಾರಾಮ ಕೈಯಾಗ ಕೊಟ್ಟ. ತುಕಾರಾಮರು ಅದನ್ನು ತಲೆ ಮ್ಯಾಗ ಇಟ್ಕೊಂಬರಕತ್ತಿದ್ರಿ. ಹಿಂಗೆ ಬಗಲಾಗಿ ಇಟ್ಕೊಂಡ್ರೆ ಅದು ಬೆಂಡ್ ಹಾರ್ತದಮ್ಮ, ಬಗಲಾಗಿ ಇಟ್ಕೊಂಡ್ರೆ ರಸ ಎಲ್ಲ ಒಣಗಿ ಬಿಡ್ತದೆ. ಹಿಂಗೆ ತಲೆ ಮೇಲೆ ಇಟ್ಕೊಂಡು ಬರಾಕತ್ತಿದ್ರು. ಯಾವಾಗ ತುಕಾರಾಮರ ಕಬ್ಬಿನ ಆ 4 ಗಳ ಹಿಂಗೆ ಕಟ್ಟಿ ಕೊಟ್ಟಿದ್ನಲ್ಲ ರೈತ, ಅದನ್ನು ತಲೆ ಮ್ಯಾಗ ಯಾವಾಗ ಹಿಂಗೆ ಇಟ್ಕೊಂಡು ಊರೊಳಗೆ ಬರಾಕತ್ತಿದ್ರು, ಒಂದಿಷ್ಟು ಹುಡುಗರು ಆಟ ಆಡಕತ್ತಿದ್ವಂತ್ರಿ. ಏ ತುಕಾರಾಮರು ಕಬ್ಬು ತಂದಾರ, ನನಗೊಂದು ಕಬ್ಬು ಕೊಡ್ರಿ, ಆಟ ಆಡುವಂಥ ಹುಡುಗರು ಒಂದು 6-7 ಹುಡುಗರು ತುಕಾರಾಮರು ಬಿಡಲೇ ಇಲ್ಲಂತ, ಎಲ್ಲರಿಗೆ ಮುರಿದು ಕೊಟ್ರಂತ. ಒಂದೇ ಕಬ್ಬಿನ ಗಳ ಉಳಿತಂತ. ಅದನ್ನು ಯಾರು ನೋಡಿದ್ರಂದ್ರೆ ತುಕಾರಾಮನ ಹೆಂಡತಿ ಮೆಳಗಿ ಮ್ಯಾಗ ಬಟ್ಟಿ ಒಣಾಕತ್ತಿದ್ಲು, ಆ ಹೆಣ್ಮಗಳು ನೋಡಿದ್ಲಂತ ತುಕಾರಾಮನ ಹೆಂಡತಿ ನೋಡಿ ಅಂತಾಳ, ಅಲ್ಲ ಒಬ್ಬ ಭಕ್ತ ನಮಗೆ ಕುತ್ಕೊಂಡು ತಿನ್ನಾಕ ಕಬ್ಬು ಕೊಟ್ಟು ಕಳಿಸಿದ್ರೆ ಇವ ಎಲ್ಲ ಹುಡುಗರಿಗೆ ಕೊಟ್ಕೊಂತ ಬರಾಕತ್ತೇನಲ್ಲ, ಬರ್ಲಿವ ಅಂತ ಅಕ್ಕಿ ವಿಚಾರ ಮಾಡಿದ್ಲು. ಬರ್ಲಿವ ನನ್ನ ಗಂಡ ಮನೆಗೆ ಬರಲಿ, ತುಕಾರಾಮ್ ಮನೆಗೆ ಬರಲಿ ಅಂತ ತಿಳ್ಕೊಂಡು ಅಕ್ಕಿ ಬಟ್ಟಿ ಒಣಾಕಕ್ಕೆ ವಿಚಾರ ಮಾಡಿಕೊಂತ ಬಟ್ಟಿ ಒಣಾಕಿದ್ಲು, ಕೆಳಗೆ ಬಂದ್ಲು, ಎಲ್ಲರಿಗೆ ಕೊಟ್ಕೊಂತ ಒಂದು ಕಬ್ಬು ಉಳಿದಿತ್ತು, ಒಂದ ಕಬ್ಬಿನಗಳು ಅದನ್ನು ತೊಗೊಂಡು ಬಂದು ಹೆಂಡತಿ ಕೈಯಾಗ ಕೊಟ್ಟ. ನೋಡು, ಇದನ್ನು ಒಬ್ಬ ರೈತ ಕೊಟ್ಟಾನ, ನಿನಗಂತ ಕೊಟ್ಟಾನ, ತಗೋ ಇದನ್ನು ತಿನ್ನು, ನಿನಗಂತ ಕೊಟ್ಟಾನ, ತಗೋ ಇದನ್ನು ತಿನ್ನಂತ ತಿಳ್ಕೊಂಡು ಹೇಳಿದಾಗ ಎಷ್ಟಾಕಂದ ಕಬ್ಬು ಕೊಟ್ಟು ಕಳಿಸಿದ್ದ, ಒಂದ ಕೊಟ್ಟನೆ ಅಂತ ಗಂಡ ಸುಳ್ಳು ಹೇಳಕತ್ಯ ನೋಡಂತ ತಿಳ್ಕೊಂಡು ಅದ ಕಬ್ಬಿಯನ್ನು ಇಸ್ಕೊಂಡಿದ್ಲಲ್ರಿ, ಅದ ಕಬ್ಬಿನಿಂದ ತುಕಾರಾಮ್ ತಲೆಗೆ ಪಡ್ ಅಂತ ಹೊಡೆದ್ಲು. ಅದ ಕಬ್ಬಿನಿಂದ ತುಕಾರಾಮರ ತಲೆಗೆ ಪಡ್ ಅಂತ ಹೊಡೆದ್ಲು.
ಆದರೆ ಎಲ್ಲ ಜನ ನಿಂತು ನೋಡಾಕತ್ತಿದ್ರಂತ. ತುಕಾರಾಮನ ಹೊಡೆದ್ರಲ್ಲಪ್ಪ ಹೆಂಡತಿ, ತುಕಾರಾಮ ಸಂತರನ್ನ ಹೆಂಡತಿ ಹೊಡೆದ್ಲಲ್ಲ ಅಂದಾಗ ಅವಾಗ ತುಕಾರಾಮನಿಗೆ ಎಷ್ಟು ಸಮಾಧಾನದ ಗುಣ ಇತ್ತಂದ್ರಮ್ಮ, ಎಷ್ಟು ತಾಳ್ಮೆ ಗುಣ ಇತ್ತಂದ್ರೆ ಎಲ್ಲರೂ ನಿಂತು ನೋಡಾಕತ್ಯಾರ. ತುಕಾರಾಮರು ಅಂತಾರ, ನನ್ನ ಹೆಂಡತಿಗೆ ಬೈತಾರೆ ಇವ್ರು ಅಂತ ತಿಳ್ಕೊಂಡು, ನಾನು ಹೆಂಡತಿ ಬೈದ್ರೆ ಅದು ನನಗೆ ಬೈದಂಗೆ, ನನ್ನ ಹೆಂಡತಿಗೆ ಬೈದ್ರೆ ಅದು ನನಗೆ ಬೈದಂಗೆ, ನನಗೆ ಬೈದ್ರೆ ನನ್ನ ಹೆಂಡತಿಗೆ ಬೈದಂಗೆ ಅಂತ ತಿಳ್ಕೊಂಡು ತುಕಾರಾಮರು ಒಂದು ಮಾತು ಹೇಳ್ತಾರಂತ. ನೋಡ್ರಿಪ್ಪ, ನನ್ನ ಹೆಂಡತಿ ಹತ್ರ ಎಷ್ಟು ಒಳ್ಳೆಯ ಗುಣ ಐತಿ, ನೋಡ್ರಿಪ್ಪ ನನ್ನ ಹೆಂಡತಿ ಹತ್ರ ಎಷ್ಟು ಒಳ್ಳೆಯ ಗುಣ ಐತಿ. ಒಂದ ಕಬ್ಬು ನಾವು ಒಬ್ಬನ ತಿನ್ನೋದು ಬೇಡ, ಒಬ್ಬಕ್ಕೆ ತಿನ್ನೋದು ಬೇಡ, ನನ್ನ ಗಂಡನೂ ತಿನ್ನಲಿ ಅಂತ ತಿಳ್ಕೊಂಡು ನನ್ನ ತಲೆಗೆ ಹೊಡೆದನ್ನು 2 ಭಾಗ ಮಾಡ್ಯಾಳ ನೋಡ್ರಿ, ನನಗೊಂದು ಭಾಗ ನನ್ನ ಹೆಂಡತಿಗೊಂದು ಭಾಗ. ಎಷ್ಟು ನನ್ನ ಹೆಂಡತಿ ಹತ್ರ ಒಳ್ಳೆಯ ಗುಣ ಐತಿ ಅಂತ ತುಕಾರಾಮರಂದ್ರಂತಮ್ಮ. ಭಗ್ನ ತುಕಾರಾಮರಿಗೆ ಸಮಾಧಾನದ ಗುಣ ಇರಲಿಲ್ಲ ಅಂದಿದ್ರೆ, ತುಕಾರಾಮರಿಗೆ ತಾಳ್ಮೆ ಗುಣ ಇರಲಿಲ್ಲ ಅಂದಿದ್ರೆ, ಕಪಾಳಕ್ಕೆ ಎಲ್ಲರ ಮಧ್ಯದೊಳಗೆ ತುಕಾರಾಮರು ತನ್ನ ಹೆಂಡತಿಗೆ ಹೊಡೆದಿದ್ದೆ ಅಂದ್ರೆ ಇವತ್ತು ಜಗತ್ತಿನೊಳಗೆ ಸಂತ ತುಕಾರಾಮ ಆಗ್ತಿದ್ದಿಲ್ಲವ. ಇವತ್ತು ಜಗತ್ತಿನೊಳಗೆ ಸಂತ ತುಕಾರಾಮ ಆಗ್ತಿದ್ದಿಲ್ಲ. ಯಾಕೆ ಇವತ್ತು ಜಗತ್ತಿನೊಳಗೆ ಸಂತ ತುಕಾರಾಮ ಆದ್ನಂದ್ರೆ ಅವನಲ್ಲಿರ್ತಕ್ಕಂಥ ಸಮಾಧಾನದ ಗುಣ, ಅವನಲ್ಲಿರ್ತಕ್ಕಂಥ ತಾಳ್ಮೆ ಗುಣ ಇವತ್ತು ಅವನನ್ನು ಸಂತನನಾಗಿ ಮಾಡ್ತದಂತ. ಅದಕ್ಕೆ ಇವತ್ತು ಸಂಸಾರದ ಬದುಕ ಇರಬಹುದು, ಇವತ್ತು ನಮ್ಮ ತಂದೆ ತಾಯಿ ಮಕ್ಕಳದ ಬದುಕ ಇರಬಹುದು, ಇವತ್ತು ಅಣ್ಣ ತಮ್ಮಂದಿರ ಬದುಕ ಇರಬಹುದು. ಅದು ಹೆಂಗಿರ್ಬೇಕಂದ್ರೆ ಸಮಾಧಾನದ ಬದುಕಿರಬೇಕು, ತಾಳ್ಮೆಯ ಬದುಕಿರಬೇಕು. ಅಂದಾಗ ಈ ಭೂಮಿ ಮೇಲೆ ಹುಟ್ಟಿದು ಕೂಡ ಸಾರ್ಥಕವಾಗ್ತದೆ, ಅಂದಾಗ ಪ್ರವಚನವನ್ನು ಕೇಳಿದು ಕೂಡ ಸಾರ್ಥಕವಾಗ್ತದೆ, ಪರಮ ಪೂಜ್ಯರ ಅಮೃತ ನುಡಿ ಆಶೀರ್ವಚನವನ್ನು ಆಲಿಸಿದ್ದು ಕೂಡ ಸಾರ್ಥಕವಾಗ್ತದಮ್ಮ. ಅದಕ್ಕೆ ನಾವೆಲ್ಲರ ಬದುಕು ಹೆಂಗಿರ್ಬೇಕಂದ್ರೆ ಸಮಾಧಾನದ ಬದುಕು, ತಾಳ್ಮೆಯ ಬದುಕು ಮಾಡಿದ್ರೆ ಇವತ್ತು ನಾವು ದೇವರಾಗೋದು ಬೇಡ, ನಾವು ಇವತ್ತು ಸಂತರಾಗೋದು ಬೇಡ, ಒಳ್ಳೆಯ ಗುರುವಿನ ಮಕ್ಕಳಾದರೂ ಸಾಕು, ಒಳ್ಳೆಯ ಗುರುವಿನ ಭಕ್ತರಾದರೂ ಸಾಕು, ಒಳ್ಳೆಯ ಗುರುವಿನ ಶಿಷ್ಯರಾದರೂ ಸಾಕು. ಈ ಭೂಮಿ ಮೇಲೆ 1 ದಿನ ಬದುಕಿದರೇನು, 3 ದಿನ ಬದುಕಿದರೇನು, 100 ಬದುಕಿದರೇನು, 100 ದಿನ ಬದುಕು ಸಾರ್ಥಕವಾಗಿ ಬಿಡ್ತದೆ ಅನ್ನತಕ್ಕಂಥ ಮಾತನ್ನು ನಮ್ಮ ಬದುಕಿನೊಳಗೆ ನಾವು ಅಳವಡಿಸಿಕೊಂಡಾಗ ನಮ್ಮ ಬದುಕು ಸಾರ್ಥಕವಾಗ್ತದಮ್ಮ.